ಪ್ರಿಪೊಸಿಷನ್ಸ್ ಆಫ್ ಟೈಮ್ ಸಮಯದ ಪ್ರಿಪೊಸಿಷನ್ಸ್ಗಳು ಟು ಶೋ ಟೈಮ್ ಡ್ಯೂರೇಷನ್ ಅಥವಾ ಪೀರಿಯಡ್ ಒಂದು ಅವಧಿಯನ್ನು ತೋರಿಸಲಿಕ್ಕೆ ಇವುಗಳನ್ನು ಉಪಯೋಗಿಸ್ತಾರೆ. ಆ್ಯಟ್ ಅಂದರೆ ನಿಖರ ಅಥವಾ ನಿರ್ದಿಷ್ಟ ಸಮಯಕ್ಕೆ, ಆ್ಯಟ್ 5 o'clock 5 ಗಂಟೆಗೆ, ಆ್ಯಟ್ ಮಿಡ್ ನೈಟ್ ಮಧ್ಯರಾತ್ರಿಯಲ್ಲಿ. ಐ ವೇಕಪ್ ಆ್ಯಟ್ 6 AM ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳುತ್ತೇನೆ. ದ ಕ್ಲಾಸ್ ಸ್ಟಾರ್ಟ್ಸ್ ಆ್ಯಟ್ 10 o'clock ಕ್ಲಾಸ್ 10 ಗಂಟೆಗೆ ಪ್ರಾರಂಭವಾಗುತ್ತದೆ. ಆನ್ ಅಂದರೆ ದಿನ ಅಥವಾ ದಿನಾಂಕವನ್ನು ಹೇಳಲು, ಆನ್ ಮಂಡೇ ಸೋಮವಾರದಂದು, ಆನ್ 5th May ಮೇ 5ರಂದು. ಐಲ್ ಕಮ್ ಆನ್ ಮಂಡೇ ನಾನು ಸೋಮವಾರದಂದು ಬರುತ್ತೇನೆ. ಹಿ ವಾಸ್ ಬಾರ್ನ್ ಆನ್ 5th May ಅವನು ಮೇ 5ರಂದು ಹುಟ್ಟಿದ್ದಾನೆ. ಇನ್ ಅಂದರೆ ತಿಂಗಳು, ವರ್ಷ ಅಥವಾ ದೀರ್ಘವಾದ ಸಮಯವನ್ನು ಹೇಳಿಕ್ಕೆ ಉಪಯೋಗಿಸ್ತಾರೆ. ಇನ್ ಮೇ ಅಂದರೆ ಮೇ ತಿಂಗಳಲ್ಲಿ. ಇನ್ 2026 ಅಂದರೆ 2026ರಲ್ಲಿ. ಇನ್ ದ ಮಾರ್ನಿಂಗ್ ಅಂದರೆ ಬೆಳಿಗ್ಗೆ. ಶಿ ಜಾಯಿಂಡ್ ಜಾಬ್ ಇನ್ 2022 ಅವಳು 2022ರಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ. ವಿ ಟ್ರಾವೆಲ್ ಇನ್ ಸಮ್ಮರ್ ನಾವು ಬೇಸಿಗೆಯಲ್ಲಿ ಪ್ರವಾಸಕ್ಕೆ ಹೋಗುತ್ತೇವೆ. ಇನ್ 5 minutes 5 ನಿಮಿಷದಲ್ಲಿ. ದ ಟ್ರೈನ್ ವಿಲ್ ಅರೈವ್ ಇನ್ 5 minutes 5 ನಿಮಿಷದಲ್ಲಿ. ಇದು ಎಕ್ಸಾಕ್ಟ್ಲಿ 5 minutes, 3 ಅಥವಾ 2 ನಿಮಿಷ ಅಥವಾ 4 ನಿಮಿಷ ಅಲ್ಲ. 5 ನಿಮಿಷ ಅಂದರೆ 5 ನಿಮಿಷ, ಇದಕ್ಕೆ ಒಂದು ಸೆಕೆಂಡ್ ಕಡಿಮೆ ಇರುವಾಗ ಮಾತ್ರ ಅಂತ ಹೇಳ್ಬೋದು. ದ ಟ್ರೈನ್ ವಿಲ್ ಅರೈವ್ ಇನ್ 5 minutes ರೈಲು 5 ನಿಮಿಷದಲ್ಲಿ ಬರುತ್ತದೆ. ಐಲ್ ಕಾಲ್ ಯು ಇನ್ 5 minutes ನಾನು 5 ನಿಮಿಷದಲ್ಲಿ ನಿನಗೆ ಕರೆ ಮಾಡುತ್ತೇನೆ. ಐಲ್ ಸ್ಟಾರ್ಟ್ ಇನ್ 5 minutes ನಾನು 5 ನಿಮಿಷದಲ್ಲಿ ಪ್ರಾರಂಭಿಸುತ್ತೇನೆ. ಬೈ ಅಂದರೆ ಅದಕ್ಕೂ ಮುನ್ನ, ಕೊನೆಯ ಗಡುವಿಗೆ. ನಾಟ್ ಲೇಟರ್ ಅಂದರೆ ಒಂದು ಟೈಮ್ಗಿಂತ ಮುಂಚೆ. ಬೈ. ಫಿನಿಶ್ ಇಟ್ ಬೈ 5 PM 5 ಗಂಟೆಗೆ ಮುಗಿಸಿ. ಐಲ್ ಕಮ್ ಬೈ ಮಂಡೇ ನಾನು ಸೋಮವಾರಕ್ಕೆ ಬರುತ್ತೇನೆ. ಫಿನಿಶ್ ದ ವರ್ಕ್ ಬೈ ಈವ್ನಿಂಗ್ ಕೆಲಸವನ್ನು ಸಂಜೆಯೊಳಗೆ ಮುಗಿಸು. ಕಮ್ ಹೋಮ್ ಬೈ 9 PM 9 ಗಂಟೆಗೆ ಮನೆಗೆ ಬಾ. ಅದಕ್ಕಿಂತ ಲೇಟ್ ಮಾಡಬೇಡ ಅಷ್ಟೇ. ಇದರ ಈ ಎಲ್ಲ ಬೈನ ಅರ್ಥ ಅದಕ್ಕಿಂತ ಲೇಟ್ ಬೇಡ. ಫಾರ್ ಅಂದರೆ ಅವಧಿ, ಡ್ಯೂರೇಷನ್ ಇಷ್ಟು ಸಮಯ. ಐ ಸ್ಲೆಪ್ಟ್ ಫಾರ್ 2 hours ನಾನು 2 ಗಂಟೆಗಳ ಕಾಲ ನಿದ್ದೆ ಮಾಡಿದೆ. ಶಿ ಲಿವ್ಡ್ ದೇರ್ ಫಾರ್ 5 years ಅವಳು 5 ವರ್ಷ ಅಲ್ಲಿ ವಾಸವಾಗಿದ್ದಳು. ಐ ಸ್ಟಡಿಡ್ ಫಾರ್ 2 hours ನಾನು 2 ಗಂಟೆಗಳ ಕಾಲ ಓದಿದೆ. ಹಿ ವೇಟೆಡ್ ಫಾರ್ ಎ ಲಾಂಗ್ ಟೈಮ್ ಅವನು ಹೆಚ್ಚು ಸಮಯ ಕಾಯ್ದನು. ಸಿನ್ಸ್ ಅಂದರೆ ಆರಂಭದಿಂದ, ಅಂದಿನಿಂದ, ಒಂದು ಫಿಕ್ಸ್ ಟೈಮಿಂದ. ಐ ಹ್ಯಾವ್ ಬಿನ್ ಹಿಯರ್ ಸಿನ್ಸ್ 9 AM ನಾನು 9 ಗಂಟೆಯಿಂದ ಇಲ್ಲಿ ಇದ್ದೇನೆ, ಬೆಳಗಿನ 9 ಗಂಟೆ. ಹಿ ಹ್ಯಾಸ್ ಲಿವ್ಡ್ ಹಿಯರ್ ಸಿನ್ಸ್ 2010 ಅವನು 2010ರಿಂದ ಇಲ್ಲಿ ವಾಸಿಸ್ತಿದ್ದಾನೆ. ಐ ಆಮ್ ಲಿವಿಂಗ್ ಹಿಯರ್ ಸಿನ್ಸ್ 2015 ನಾನು 2015ರಿಂದ ಇಲ್ಲಿ ವಾಸಿಸ್ತಿದ್ದೇನೆ. ಶಿ ಈಸ್ ಸಿಕ್ ಸಿನ್ಸ್ ಮಾರ್ನಿಂಗ್ ಅವಳು ಬೆಳಿಗ್ಗೆಯಿಂದ ಅಸ್ವಸ್ಥಳಾಗಿದ್ದಾಳೆ. ಫ್ರಮ್ ಅಂದರೆ ಆರಂಭದಿಂದ ಅಂತ್ಯದವರೆಗೆ. ಫ್ರಮ್ಗೆ ಟು ಅಥವಾ ಟಿಲ್ ಅಥವಾ ಅಂಟಿಲ್ ಸೇರಿಸಿದ್ರೆ ಆರಂಭದಿಂದ ಅಂತ್ಯದವರೆಗೆ. ಐ ವರ್ಕ್ ಫ್ರಮ್ 9 AM ಟು 5 PM ನಾನು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕೆಲಸ ಮಾಡುತ್ತೇನೆ. ಐ ಸ್ಟೇ ಹಿಯರ್ ಅಂಟಿಲ್ ಮಂಡೇ ನಾನು ಸೋಮವಾರದವರೆಗೆ ಇಲ್ಲಿ ಇರುತ್ತೇನೆ, ಅಥವಾ ನೀವು ಸೋಮವಾರದವರೆಗೆ ಇಲ್ಲಿ ಇರಿ. ಡ್ಯೂರಿಂಗ್ ಸಮಯದಲ್ಲಿ, ಆ ಪೀರಿಯಡ್ನಲ್ಲಿ. ಡ್ಯೂರಿಂಗ್ ದ ಮೀಟಿಂಗ್ ಅಂದರೆ ಸಭೆಯ ಸಮಯದಲ್ಲಿ. ಡ್ಯೂರಿಂಗ್ ಸಮ್ಮರ್ ಬೇಸಿಗೆಯ ಸಮಯದಲ್ಲಿ. ಡೋಂಟ್ ಟಾಕ್ ಡ್ಯೂರಿಂಗ್ ದ ಕ್ಲಾಸ್ ಸಮಯದಲ್ಲಿ ಮಾತನಾಡಬೇಡ. ಹಿ ಸ್ಲೆಪ್ಟ್ ಡ್ಯೂರಿಂಗ್ ದ ಮೂವಿ ಅವನು ಸಿನಿಮಾ ಸಮಯದಲ್ಲಿ ನಿದ್ದೆ ಮಾಡಿದ. ವಿದಿನ್ ಅಂದರೆ ನಿರ್ದಿಷ್ಟ ಸಮಯದ ಒಳಗೆ, ಲಿಮಿಟೆಡ್ ಟೈಮ್. ಕಂಪ್ಲೀಟೆಡ್ ವಿದಿನ್ ಎನ್ ಅವರ್ 1 ಗಂಟೆಯೊಳಗೆ ಮುಗಿಸಿ. ರಿಪ್ಲೈ ವಿದಿನ್ 24 hours 24 ಗಂಟೆಯೊಳಗೆ ಪ್ರತಿಕ್ರಿಯಿಸಿ. ಐಲ್ ರೀಚ್ ವಿದಿನ್ 10 minutes ನಾನು 10 ನಿಮಿಷದೊಳಗೆ ಬರುತ್ತೇನೆ. ಫಿನಿಶ್ ಇಟ್ ವಿದಿನ್ ಎ ವೀಕ್ ಅದನ್ನು 1 ವಾರದೊಳಗೆ ಮುಗಿಸು. ವಿದಿನ್ 5 minutes ಅಂದರೆ ಯಾವಾಗಲೂ ಆಗ್ತದೆ, 5 ನಿಮಿಷದ ಒಳಗೆ. ಅಂದರೆ 2 ನಿಮಿಷ ಆಗ್ಬೋದು, 3 ನಿಮಿಷ ಆಗ್ಬೋದು, 4 ನಿಮಿಷ ಆಗ್ಬೋದು, ಯಾವಾಗಲೂ ಆಗ್ಬೋದು. ದ ಟ್ರೈನ್ ವಿಲ್ ಅರೈವ್ ವಿದಿನ್ 5 minutes ರೈಲು 5 ನಿಮಿಷದೊಳಗೆ ಬರುತ್ತದೆ. ಪ್ಲೀಸ್ ಫಿನಿಶ್ ದ ವರ್ಕ್ ವಿದಿನ್ 5 minutes ಕೆಲಸವನ್ನು 5 ನಿಮಿಷದೊಳಗೆ ಮುಗಿಸಿ. ಐಲ್ ಫಿನಿಶ್ ಇಟ್ ವಿದಿನ್ 5 minutes ನಾನು ಅದನ್ನು 5 ನಿಮಿಷದೊಳಗೆ ಮುಗಿಸುತ್ತೇನೆ. ಆಫ್ಟರ್ ಅಂದರೆ ನಂತರ, ಆಫ್ಟರ್ ಲಂಚ್ ಊಟದ ನಂತರ. ಆಫ್ಟರ್ 5 PM 5 ಗಂಟೆ ನಂತರ. ಬಿಫೋರ್ ಅಂದರೆ ಅದಕ್ಕಿಂತ ಮೊದಲು, ಬಿಫೋರ್ ಡಿನ್ನರ್ ರಾತ್ರಿ ಊಟಕ್ಕೆ ಮೊದಲು. ಬಿಫೋರ್ 10 AM 10 ಗಂಟೆಗೆ ಮೊದಲು. ಅರೌಂಡ್ ಅಬೌಟ್ ಅಂದರೆ ಸುಮಾರು, ಆ ಸಮಯದ ಹತ್ತಿರ. ಅರೌಂಡ್ 7 PM ಅಂದರೆ 7 ಗಂಟೆ ಸುಮಾರು, 7 ಗಂಟೆಗೆ ಹತ್ತಿರ. ಅಬೌಟ್ ನೂನ್ ಅಂದರೆ ಮಧ್ಯಾಹ್ನ ಸಮಯ ಹತ್ತಿರ. ಅರೌಂಡ್ ಸಹ ಹೇಳ್ಬೋದು, ಅರೌಂಡ್ ನೂನ್ ಅಥವಾ ಅರೌಂಡ್ 7 PM ಸಹ ಹೇಳ್ಬೋದು.